ಫ್ರೆಂಡ್ಸ್ ಆ್ಯಂಡ್ ವ್ಯೂವರ್ಸ್, ಜಿ ಎಸ್ ಮೋಟ್ರಲ್ಲಿ ಸ್ವಾಗತ. ಸೊ ಇವತ್ತಿನ ವಿಡಿಯೋಲ್ಲಿ ನಮ್ಮ ಹತ್ರ ಜಿ ಎಸ್ ಮೋಟ್ರ್ ಎಲೆಕ್ಟ್ರಿಕ್ ಸ್ಕೂಟರ್ ಮ್ಯಾಕ್ಸ್ ಪ್ರೋ ಅಂತ ಮಾಡಲ್. ಸೊ ನಮ್ಮ ಕಸ್ಟಮರ್, ಹಳೆ ಕಸ್ಟಮರ್ ಒಬ್ಬರು ಈ ಗಾಡಿನ ರೈಡ್ ಮಾಡಿ ಟೆಸ್ಟ್ ಮಾಡಿದ್ದಾರೆ, ಎಲ್ಲ ಥರದ್ದು ಎಕ್ಸ್ಪೀರಿಯೆನ್ಸ್ ಮಾಡಿದ್ದಾರೆ. ರಫ್ ರೋಡಲ್ಲಿನೂ ಎಕ್ಸ್ಪೀರಿಯೆನ್ಸ್ ಮಾಡಿದ್ದಾರೆ, ಆಮೇಲೆ ನಾರ್ಮಲ್ ರೋಡ್ ಕಂಡೀಷನಲ್ಲಿನೂ ಎಕ್ಸ್ಪೀರಿಯೆನ್ಸ್ ಮಾಡಿದ್ದಾರೆ. ಸೊ ಇವತ್ತಿನ ವಿಡಿಯೋಲ್ಲಿ ಅವ್ರಿಗೆ ಕೇಳೋಣ ಯಾವ ಥರ ಇವ್ರಿಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ ಅಂತ. ಸರ್, ನೀವು ರೈಡ್ ಮಾಡಿದ್ದೀರಲ್ಲ ನಮ್ಮ ಜಿ ಎಸ್ ಮೋಟ್ರ್ ಮ್ಯಾಕ್ಸ್ ಪ್ರೋನ, ಯಾವ ಥರ ಇದೆ ಕ್ವಾಲಿಟಿ ಮತ್ತು ಯಾವ ಥರ ಇದೆ ಎಕ್ಸ್ಪೀರಿಯೆನ್ಸು? ಸರ್, ನಾನು ರೈಡ್ ಮಾಡಿದಾಗ ಒಂದು ಪೆಟ್ರೋಲ್ ಗಾಡಿ ನೆನಪಾಯಿತು ಸರ್ ನನಗೆ. ಅದು ಯಾವುದಂದರೆ ಆ್ಯಕ್ಟಿವಾ. ಸೇಮ್ ಅದೇ ಫೀಲಿಂಗ್ ಬರ್ತಾಯಿದೆ ಸರ್ ನನಗಂತೂ. ಅದೇ ಕ್ವಾಲಿಟಿ, ಅದಕ್ಕಿಂತ ಗಟ್ಟಿಯಾಗಿದೆ ಕ್ವಾಲಿಟಿ ಮಾತ್ರ. ಇದು ಹಿಂದ್ಗಡೆ ಆ ಸೀಟು, ಆ ಸ್ಟ್ಯಾಂಡು, ಸೈಡ್ ಗ್ರಿಪ್ಪು ತುಂಬ ಚೆನ್ನಾಗಿದೆ ಸರ್. ಎಕ್ಸಲೆಂಟ್ ಸರ್ ಇದು. ಮತ್ತೆ ರಫ್ ಅಂಡ್ ಟಫ್ ರೋಡ್ ಅಲ್ಲಿ ನೀವು ಯೂಸ್ ಮಾಡ್ತಾರಲ್ಲ, ಹಳ್ಳ ಪಳ್ಳ ಅಲ್ಲಿ ಸುಮಾರು ವೆಹಿಕಲ್ಸ್ ಕೆಳಗಡೆ ಟಚ್ ಆಗುತ್ತೆ ಎಲೆಕ್ಟ್ರಿಕ್ ಸ್ಕೂಟರ್. ಹೌದು. ಇದು ಬ್ಯಾಟ್ರಿ ಏನಾದರೂ ಟಚ್ ಆಗ್ತಾ ಇದೆ? ಏನು ಇಲ್ಲ ಸರ್, ಯಾವ ರೀತಿನೂ ಟಚ್ ಆಗ್ತಾ ಇಲ್ಲ. ಕ್ವಾಲಿಟಿ, ಸಸ್ಪೆನ್ಷನ್ ಕ್ವಾಲಿಟಿ ಹೇಗಿದೆ? ನಾನು ಹಳ್ಳದಲ್ಲಿ ಇಳಿಸಿದಾಗ ನಾನು ಬೇಕು ಅಂತಲೇ ಇಳಿಸ್ದೆ ಸರ್, ಯಾವ ಥರ ಇದು ಪುಷಪ್ ಕೊಡುತ್ತೆ ಅಂದ್ಬಿಟ್ಟು. ನಿಜವಾಗ್ಲೂ ಇಳಿಸಿದಾಗ ಪ್ಲೈನಲ್ಲಿ ಹೋದಂಗೆ ಫೀಲ್ ಬಂತು ಸರ್ ನನಗೆ. ಸೊ ಕಸ್ಟಮರ್ ತೊಗೊಂಡ್ರೆ ವರ್ತಾ ಇದು? 100% ಓಡುತ್ತೆ ಸರ್. ಈ ರೀತಿ ವೆಹಿಕಲ್ಗಳನ್ನೇ ಕೋರ್ಕೊಂತಾರೆ, ಯಾಕಂದರೆ ಅಷ್ಟು ಬಿಲ್ಡ್ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ. ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ಅದು ಬೇರೆ. ಇದು 12 ಇಂಚು ಟೈರು, ಫ್ರಂಟ್ ಆ್ಯಂಡ್ ಬ್ಯಾಕ್ ಟೈರ್ಗಳು ಮಾತ್ರ ತುಂಬ ಚೆನ್ನಾಗಿದೆ ಸರ್. ಈ ಕಡೆ ಬಂದು ಹೇಳಿದ್ರೆ ಈ ಕಡೆ ಸೈಡ್ ಸ್ಟ್ಯಾಂಡು ಮತ್ತು ಸ್ಟ್ಯಾಂಡು, ಸೆನ್ಸರು ಮತ್ತು ಪಾರ್ಕಿಂಗ್. ಇದು 15 ಸೆಕೆಂಡ್ಸ್ ನಾವೇನಾದರೂ ಡ್ರೈವ್ ಮಾಡ್ದಿರೋ ಹೋದರೆ ಅದಷ್ಟಕ್ಕದೇ ಪಾರ್ಕಿಂಗ್ ಬಿದ್ದೋಗುತ್ತೆ. ಅದು ಒಳ್ಳೆ ಆಪ್ಷನ್ಸು ಸರ್. ಯಾಕಂತ ಹೇಳಿದ್ರೆ ಯಾರನ್ನ ಬಂದು ತಿರ್ಸ್ಬಿಟ್ರು ಎತ್ಕೊಂಡೋಗು ಇದು ಇಟ್ಬಿಡ್ತಾರೆ. ಇದು ಜಾಸ್ತಿ ಲೇಡೀಸ್ ಯೂಸ್ ಮಾಡೋದ್ರಿಂದ ಅದು ಅವ್ರಿಗೆ ತುಂಬ ಒಳ್ಳೆ ಆಪ್ಷನ್ ಅಂದ್ಕೊತೀನಿ. ಇದೇ ಥರ ಜೆನ್ಯೂನ್ ಆಗಿರೋ ವೀಡಿಯೋಸ್ ನೋಡ್ಬೇಕಂತ ಹೇಳಿದ್ರೆ ನಮ್ಮ ಜಿ ಎಸ್ ಮೋಟರ್ಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.